ನಮಸ್ಕಾರ ಎಲ್ಲರಿಗೂ. ಆಲೂ ಪಾಲಕ್ ಭಾಜಿನ ನೀವು ಟ್ರೈ ಮಾಡಿರಿ, ಆದರೆ ಟೇಸ್ಟಿಯಾಗಿ ಬಂದಿಲ್ಲ ಅಂದ್ರೆ ಈ ವಿಡಿಯೋನ ಒಂದ್ಸಲ ನೋಡಿಬಿಟ್ಟು ಮಾಡಿರಿ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತಿ. ಅಗದಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ. ಮೊದಲಿಗೆ ಒಂದು ಕಡಾಯಿ ಒಳಗೆ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡ್ರಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ಕೊಳತ್ತನ್ರಿ. ಸಾಸಿವೆ ಚೆನ್ನಾಗಿ ಚಟ್ಪಟ ಆದಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡ್ರಿ. ಜೀರಿಗೆನೂ ಎಲ್ಲ ಚಲೋ ಹೊತ್ತಂಗೆ ಚಟ್ಪಟ ಅಂದೈತ್ರಿ. ಈಗ ಇದಕ್ಕೆ ಒಂದು 2 ಒಣ ಮೆಣ್ಸಿಕಾಯಿ ಹಾಕ್ಕೊಂಡ್ರಿ. ಹಂಗೆ ಒಂದು 3 ಹಸಿಮೆಣ್ಸಿಕಾಯಿನ ಹಾಕ್ಕೊಂಡಾನೆ. ಹಸಿಮೆಣ್ಸಿಕಾಯಿದು ಜಾಸ್ತಿ ಏನು ಖಾರ ಇಲ್ಲ ರೀ. ಮತ್ತು ಆಮೇಲೆ ನಾವು ಖಾರಕ್ಕೆ ಅಂಥೇಳಿ ಖಾರದ ಪುಡಿನ ಟೇಸ್ಟಿಗೆ ಸೇರಿಸ್ಕೋತೇವೆ ರೀ. ಆಮೇಲೆ ಈಗ ಇದನ್ನು ಒಂದು 2 ಸೆಕೆಂಡ್ ಫ್ರೈ ಮಾಡ್ಕೊಂಡ್ರಿ. ಈಗ ಇದಕ್ಕೆ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಾನೆ ಸಣ್ಣದಾಗೆ. ಹಂಗೆ ಒಂದು 2 ಕಡ್ಡಿ ಆಗುವಷ್ಟು ಕರಿಬೇವನ್ನ ಹಾಕ್ಕೊಂಡಾನೆ. ಉಳ್ಳಾಗಡ್ಡಿ ಸಾಫ್ಟ್ ಆಗೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ರೀ. ಲೋ ಫ್ಲೇಮ ಇಲ್ಲ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡಿಕೊಡ್ರಿ, ಯಾಕಂದರೆ ಉಳ್ಳಾಗಡ್ಡಿ ಸಾಫ್ಟ್ ಆಗಬೇಕಷ್ಟ. ಈಗ ನೋಡಿರಿ, ಈ ಉಳ್ಳಾಗಡ್ಡಿ ಸಾಫ್ಟ್ ಆಗ್ಯಾವ. ಇದಕ್ಕೆ ನಾನು ಸ್ವಲ್ಪ ಅಲ್ಲ ಮತ್ತು ಬೆಳ್ಳುಳ್ಳಿನ ತುರಿದ್ಬಿಟ್ಟು ಹಾಕ್ಕೊಂಡ್ರಿ. ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ತೊಗೊಂಡನಿ. ಈಗ ಇದು ಹಸಿ ವಾಸನೆ ಹೋಗೋವರೆಗೆ ಚಲೋ ತಂಗೆ ಫ್ರೈ ಮಾಡ್ಕೊಳ್ಬೇಕು ರೀ. ಈಗ ಆಲ್ಮೋಸ್ಟ್ ಎಲ್ಲ ಹಸಿ ವಾಸನೆ ಹೋಗೈತಿ. ಇದಕ್ಕೆ ಒಂದು ದೊಡ್ಡ ಸೈಜ್ ಟೊಮ್ಯಾಟೋನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡ್ರಿ. ಈಗ ಇದಕ್ಕೆ ಇಲ್ಲೇ ನಾನು 3 ಆಲೂಗಡ್ಡೆನ ಈ ರೀತಿ ದೊಡ್ಡದಾಗಿ ಪೀಸ್ ಮಾಡಿಬಿಟ್ಟು ಹಾಕ್ಕೊಂಡನಿ. ಹಂಗನ 1 ಕಪ್ ಆಗುವಷ್ಟು ಪಾಲಕ್ನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತೊಗೊಂಡ್ರಿ. ನಿಮ್ಗೆ ಪಾಲಕ್ ಇನ್ನೂ ಇಷ್ಟ ಆಯ್ತಂದ್ರೆ ಇನ್ನೂ ಸ್ವಲ್ಪ ಸೇರಿಸ್ಕೊಳ್ಬೋದು. ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ಇದೆಲ್ಲನೂ ಹಸಿ ವಾಸನೆ ಹೋಗ್ಬೇಕ್ರಿ. ಅಲ್ಲಿವರೆಗೆ ಚಲೋ ತಂಗೆ ಎಲ್ಲನೂ ಫ್ರೈ ಮಾಡ್ಕೊಳ್ಬೇಕಾಗ್ತೈತಿ. ಮೊದಲಿಗೆ ಇದನ್ನು ಒಂದು 2 ನಿಮಿಷ ಇದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಬೇಕಾಗ್ತೈತಿ ರೀ. ಈಗ ಇದನ್ನು ಲೋ ಫ್ಲೇಮ್ ಒಳಗೆ ಒಂದು 5 ನಿಮಿಷ ಮುಚ್ಚಿ ಇಡಾತನ್ರಿ. ಈಗಿದ 5 ನಿಮಿಷ ಆಗೈತ್ರಿ. ಇದನ್ನು ಓಪನ್ ಮಾಡತ್ತನ್ರಿ. ನೋಡ್ತಿರ್ಬೋದ್ರಿ ಟೊಮ್ಯಾಟೊ ಮತ್ತು ಪಾಲಕ್ಕೆಲ್ಲ ಪೂರ್ತಿಯಾಗಿ ಸಾಫ್ಟ್ ಆಗೈತಿ. ಈಗ ಇದಕ್ಕೆ 1 ಟೀ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ, 1 ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ, ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಹಾಕ್ಕೊಂಡ್ರಿ. 1 ಟೀ ಸ್ಪೂನ್ ಆಗೋಷ್ಟು ಕಸ್ತೂರಿ ಮೇಥಿನ ಫ್ರೈ ಮಾಡಿಬಿಟ್ಟು ಹಾಕ್ಕೊಂಡ್ರಿ. ಈಗ ಇದನ್ನೆಲ್ಲನೂ ಮಸಾಲೆ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತೈತೆ ರೀ. ನಾನು ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡ್ರಿ. ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ. ಆದಷ್ಟು ವಿಡಿಯೋಗಳನ್ನ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಡ್ರಿ, ಸಪೋರ್ಟ್ ಮಾಡಿರಿ. ಈಗ ನೋಡಿರಿ, ಎಲ್ಲನೂ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ನಾನು 1 ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಳತ್ತನ್ರಿ. ಈಗ ಇದನ್ನೆಲ್ಲನೂ ಮಿಕ್ಸ್ ಮಾಡಿದ್ಮೇಲೆ ಒಂದು ಸಲ ಉಪ್ಪು ಮತ್ತು ಖಾರನ ಟೇಸ್ಟ್ ಮಾಡಿಕೊಡ್ರಿ. ಈಗ ನೋಡಿರಿ, ಇದು ಪೂರ್ತಿಯಾಗಿ ಕುದಿ ಬಂದೈತಿ. ಇದನ್ನು ಮುಚ್ಚಿಬಿಟ್ಟು ನಾನು 10 ನಿಮಿಷ ಲೋ ಫ್ಲೇಮ್ ಒಳಗೆ ಬೇಯಿಸ್ಕೊಳತ್ತನ್ರಿ. ಇಲ್ಲಾಂದ್ರೆ ಆಲೂಗಡ್ಡೆನ ಬೇಯೋವರೆಗೆ ಬೇಯಿಸ್ಕೊಳ್ಬೇಕಾಗ್ತೈತೆ ರೀ. ಈಗ ನೋಡಿರಿ 10 ನಿಮಿಷ ಆಗೈತಿ. ನೋಡ್ತಿರ್ಬೋದು ರೀ ಎಷ್ಟು ಮಸ್ತ್ ಕಾಣತೈತೆ ಅಂಥೇಳಿ. ನೋಡೋಕೆ ಮಸ್ತ್ ಇದ್ರೆ ತಿನ್ನೋಕ್ಕೂ ಅಷ್ಟು ಮಸ್ತ್ ಇರ್ತೈತೆ ರೀ. ಒಂದು ಸಲ ಇದನ್ನು ನೀವು ಟ್ರೈ ಮಾಡಿದ್ರಿ ಅಂದ್ರೆ ಮತ್ತೆ ಮಾಡ್ಬೇಕು ಅನಿಸ್ತೈತೆ ರೀ. ಮನೆಯೊಳಗೆ ಏನೂ ತರಕಾರಿ ಇಲ್ಲದಾಗ ಈ ಆಲೂ ಪಾಲಕ್ ಭಾಜಿನ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಆಲೂಗಡ್ಡೆ ಇಷ್ಟಪಡೋರ್ಗಂತೂ ಇದು ಹೇಳಿ ಮಾಡಿಸಿದ್ದ ರೆಸಿಪಿ ಅಂತ ಹೇಳ್ತೇನೆ ರೀ. ಅಷ್ಟು ಟೇಸ್ಟಿಯಾಗಿರ್ತೈತೆ ರೀ. ಈಗ ನೋಡಿರಿ, ಇದನ್ನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳತ್ತೇನೆ ರೀ. ಈ ಬಿಸಿ ಬಿಸಿ ಆಲೂ ಪಾಲಕ್ ಭಾಜಿ ಚಪಾತಿಗೆ, ದೋಸೆಗೆ, ಬಿಸಿ ಬಿಸಿ ಜೋಳದ ರೊಟ್ಟಿಗೆ, ಪೂರಿಗೆ, ಅನ್ನಕ್ಕೆ, ಆಮೇಲೆ ನೀವೇನಾದರೂ ಜೀರಾ ರೈಸ್ ಅದು ಮಾಡಿದ್ರೆ ಅದಕ್ಕೆ ದಾಲ್ ಬದಲಿಗೆ ಈ ಪಾಲಕ್ ಆಲೂನ ಟ್ರೈ ಮಾಡಿರಿ ಅಂತ ಹೇಳ್ತೇನೆ. ಭಾಳ ಟೇಸ್ಟಿಯಾಗಿರ್ತೈತೆ ರೀ. ನೀವು ಈ ವಿಡಿಯೋನ ನೋಡಿಬಿಟ್ಟು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡ್ತೀರಿ ಅಂತ ತಿಳ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ. ಮತ್ತೆ ಸಿಗ್ತೀನಿ ಅಂತ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.